ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋ ಇಂಟ್ರೆಸ್ಟಿಂಗ್ ಆ್ಯಂಡ್ ಬ್ಯೂಟಿಫುಲ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಾನು ಓಮ್ ಆರ್ಗನೈಸೇಷನ್ಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಟಿಪ್ಸ್ ಆ್ಯಂಡ್ ಐಡಿಯಾಸ್ನ ಶೇರ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಈಗ ಸಂಕ್ರಾಂತಿ ಯುಗಾದಿಗೆ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ತಿರ್ತೀರಾ, ಮನೇನ ನೀಟಾಗಿ ಆರ್ಗನೈಸಿಂಗ್ ಆಗಿ ಜೋಡಿಸ್ಕೊಳ್ಬೇಕು ಅಂತ ಅಂದವ್ರಿಗೆ ಈ ಒಂದು ವಿಡಿಯೋ ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗುತ್ತೆ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಮನೆಯಲ್ಲಿ ಏನಾದರೂ ಚೇಂಜಸ್ ಮಾಡಬೇಕು, ಯಾವುದಾದ್ರೂ ಒಂದು ಏರಿಯಾನ ಡೀಪ್ ಕ್ಲೀನ್ ಮಾಡಬೇಕು ಅಥವಾ ಯಾವುದಾದ್ರೂ ಒಂದು ಕಬೋರ್ಡ್ನ ಆರ್ಗನೈಸ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಫಸ್ಟಿಗೆ ಅವತ್ತಿನ ದಿನ ರೊಟೀನ್ ಏನಿರುತ್ತೆ ಅದನ್ನು ಮುಗಿಸ್ಬಿಟ್ಟು ಆಮೇಲೆ ಈ ಎಕ್ಸ್ಟ್ರಾ ಕೆಲಸಗಳನ್ನ ಸ್ಟಾರ್ಟ್ ಮಾಡಿಕೊಂಡ್ರೆ ಬೆಟರು. ಒಂದು ವೇಳೆ ನಾವು ಡೈಲಿ ರೊಟೀನ್ ಏನಿರುತ್ತೆ ಅದನ್ನು ಸ್ಟಾರ್ಟಿಂಗೇ ಫಾಲೋ ಮಾಡ್ದಿರಾ ಡೈರೆಕ್ಟಾಗಿ ನಾವು ಅಂದ್ಕೊಂಡಿರೋಂಥ ಕೆಲಸದಲ್ಲಿ ಸ್ಟಾರ್ಟ್ ಮಾಡೋಕ್ಕೆ ಹೋದ್ವಿ ಅನ್ನೋದಾದರೆ ತುಂಬ ಇರಿಟೇಷನ್ ಬರ್ತಾ ಇರುತ್ತೆ. ಮಧ್ಯದಲ್ಲಿ ಏನಾದರೂ ಈ ಒಂದು ಕೆಲಸನ ಸ್ಟಾಪ್ ಮಾಡಿದ್ವಿ ಅಂದರೆ ಡೈಲಿ ರೊಟೀನ್ ಕೂಡ ಸ್ಟಾಪ್ ಆಗಿರುತ್ತೆ, ಅದ್ರ ಜೊತೆಗೆ ನಾವು ಅಂದ್ಕೊಂಡಿರೋಂಥ ಕೆಲಸ ಕೂಡ ಸ್ಟಾಪ್ ಆಗಿರುತ್ತೆ. ಅದ್ರ ಬದಲಾಗಿ ಮನೆ ಕ್ಲೀನಿಂಗ್ ಇರ್ಬೋದು ಅಥವಾ ಡೈಲಿ ನೀವು ಏನು ಫಾಲೋ ಮಾಡ್ತೀರಾ ಆ ಒಂದು ರೊಟೀನ್ನ ಫಿನಿಷ್ ಮಾಡಿಬಿಟ್ಟು ಬೇರೆ ಎಕ್ಸ್ಟ್ರಾ ಕ್ಲೀನಿಂಗ್ ಆರ್ಗನೈಸೇಷನ್ಗೆ ಟೈಮ್ ಕೊಡೋದಾದರೆ ಆ ಒಂದು ಕೆಲಸ ಮಧ್ಯದಲ್ಲಿ ಸ್ಟಾಪ್ ಆದರೂ ಕೂಡ ಅಟ್ಲೀಸ್ಟ್ ಮನೆ ನೀಟಾಗಿರೋದ್ರಿಂದ ನಮಗೆ ಯಾವುದೇ ಇರಿಟೇಷನ್ ಆಗದಿರೇ ಇರುತ್ತೆ. ಫಸ್ಟು ಬೇಸಿಕ್ ಡೈಲಿ ರೊಟೀನ್ ಏನಿರುತ್ತೆ, ಕಸ ಗುಡಿಸಿ ನೆಲ ಒರೆಸುವಂಥದ್ದು, ಕಿಚನಲ್ಲಿ ನೀಟಾಗಿ ಇಟ್ಕೊಳ್ಳೋವಂಥದ್ದು, ಇದೆಲ್ಲ ಮುಗ್ದಿದ್ದು ಆದಮೇಲೆ ಇವತ್ತಿನ ರೊಟೀನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು ಲಾಸ್ಟ್ ವಿಡಿಯೋದಲ್ಲಿ ನಾನು ಟ್ರಿಪ್ ಹೋಗಿ ಬಂದಿದೆ ಅಂತ ಹೇಳಿದೆ. ಹೋಗಿ ಬಂದಮೇಲೆ ಈ ಒಂದು ಕ್ಲಿಪ್ಪಿಂಗ್ಸ್ನ ಶೂಟ್ ಮಾಡ್ಕೊಂಡಿರೋ ಅಂಥದ್ದು. ಮಕ್ಕಳಿರೋದ್ರಿಂದ ಅವ್ರಿಗೆ ಬೇಕಾಗಿರೋಂಥ ಶಾಲ್ಸ್ ಎಲ್ಲ ಕೂಡ ಕ್ಯಾರಿ ಮಾಡಿರ್ತೀನಿ. ಕಾರಲ್ಲೆಲ್ಲ ಮಲಗಿದ್ದಾಗ ಹೊಚ್ಕೊಳ್ಬೇಕು ಅಂದರೆ ಇದು ತುಂಬ ಯೂಸ್ಫುಲ್ ಆಗುತ್ತೆ, ಕಲರ್ಫುಲ್ಲಾಗೂ ಕೂಡ ಇರುತ್ತೆ. ಹೊರಗಡೆ ಕೂಡ ಇದನ್ನು ಈಸಿಯಾಗಿ ಕ್ಯಾರಿ ಮಾಡ್ಬೋದು ಅನ್ನೋದ್ರಿಂದ. ಟ್ರಿಪ್ಪಿಂದ ಬರೋ ಅಂತಹ ದಾರಿಯಲ್ಲಿ ಈ ಒಂದು ಚಾಪೆಗಳನ್ನ ಕೂಡ ತೊಗೊಂಡು ಬಂದಿದ್ವಿ. ಇದು ನ್ಯಾಚುರಲಾಗಿ ಸಿಗೋ ಅಂತಹ ಈ ಹುಲ್ಲಿನಿಂದನೇ ಮಾಡಿರ್ತಾರೆ, ಜಮ್ಮು ಅಂತ ಹೇಳ್ತಾರೆ ಅದಕ್ಕೆ ನಮ್ಮ ಭಾಷೆಯಲ್ಲಿ. ನೀವು ಯಾವ ರೀತಿ ಕರಿತೀರ ಅನ್ನೋದು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಬಟ್ ಈ ಒಂದು ಚಾಪೆಗಳನ್ನ ನೆಲದ ಮೇಲೆಲ್ಲ ಇಟ್ಕೊಂಡು ಮಾರ್ತಾಯಿದ್ರು. ಎಡ್ಜಸ್ ಎಲ್ಲ ಕೂಡ ಮಣ್ಣು ಅನ್ನೋದು ಅಂಟಿರುತ್ತೆ ಅನ್ನೋದ್ರಿಂದ ಜಸ್ಟ್ ಒಂದು ಸರಿ ನಾನು ನೀರಲ್ಲೇ ನೆನೆಸಿಟ್ಬಿಟ್ಟು ಆಮೇಲೆ ಇಮ್ಮಿಡಿಯೇಟಾಗಿ ವಾಶ್ ಮಾಡಿಬಿಟ್ಟು ಒಣಗಾಕಿದ್ದೀನಿ. ಬಿಸಿಲಿದ್ದಾಗ ಮಾತ್ರನೇ ಇದನ್ನು ಒಣಗಾಕಬೇಕಾಗುತ್ತೆ, ಪದೇ ಪದೇ ಕೂಡ ವಾಶ್ ಮಾಡಬಾರ್ದು. ನಾನು ಟ್ರಾವೆಲ್ ಮಾಡಬೇಕಾದ್ರೆ ಒಗೆಯುವಂಥ ಬಟ್ಟೆಗಳನ್ನ ಹಾಕೊಳ್ಳೋದಕ್ಕೋಸ್ಕರ ಈ ಒಂದು ಲಾಂಡ್ರಿ ಕವರ್ನ ತೊಗೊಂಡೋಗಿದ್ದೆ. ತುಂಬ ದೊಡ್ಡದಾಗಿರೋಂಥ ಒಂದು ಕವರು. ಏನೇನು ಬ್ಯಾಗ್ಸ್ ಎಲ್ಲ ತೊಗೊಂಡೋಗಿರ್ತೀವಿ ಅದೆಲ್ಲದನ್ನು ಕೂಡ ಇಮ್ಮಿಡಿಯೇಟಾಗಿ ವಾಶ್ ಮಾಡ್ಕೊಳ್ತೀನಿ. ನಾವು ಎಲ್ಲೆಲ್ಲಿ ಸ್ಟೇ ಮಾಡಿರ್ತೀವಿ ಈ ಬ್ಯಾಗ್ಸ್ನೆಲ್ಲ ಎಲ್ಲಿ ಕೆಳಗಡೆ ಇಟ್ಟಿರ್ತೀವಿ ಗೊತ್ತಿರಲ್ಲ. ಬಟ್ ಅಲ್ಲಿರುವಂಥ ಸಣ್ಣ ಹುಳ ಹತ್ಕೊಂಡಿದ್ರು ಕೂಡ ಈ ಬ್ಯಾಗ್ನ ವಾಶ್ ಮಾಡ್ತೀರಾ ನೀಟಾಗೇ ಇದೆ ಅಂತ ಅದರ ಜಾಗದಲ್ಲಿ ಬಿಟ್ಬಿಟ್ರೆ ಅಲ್ಲಿಂದ ಇನ್ನೊಂದು ಕಡೆ ಎಲ್ಲ ಕೂಡ ಹುಳಗಳು ಟ್ರಾನ್ಸ್ಫರ್ ಆಗ್ಬೋದು ಅನ್ನೋದ್ರಿಂದ ಯಾವಾಗಲೇ ನಾವು ಟ್ರಾವೆಲ್ ಮಾಡಿ ಬಂದರೂ ಕೂಡ ಚೆನ್ನಾಗಿ ಬಿಸಿಲಿರೋವಂಥ ದಿನನ ಸೆಲೆಕ್ಟ್ ಮಾಡಿಕೊಂಡು ಅವತ್ತಿನ ದಿನ ಈ ರೀತಿ ಸೂಟ್ ಕೇಸ್ ಇರ್ಬೋದು, ಬ್ಯಾಗ್ಸು, ಪೌಚಸ್ಸು ಎಲ್ಲದನ್ನ ಕೂಡ ಕೊಳೆ ಆಗಿರಲಿ ಆಗದೇ ಇರಲಿ ಒಂದ್ಸರಿ ವಾಶ್ ಮಾಡ್ಕೊಳ್ತೀವಿ. ಈ ಒಂದು ಸೂಟ್ ಕೇಸ್ ಎಲ್ಲ ಚೆನ್ನಾಗಿ ಡ್ರೈ ಆಗಲಿ ಅನ್ನೋದ್ರಿಂದ ಇಲ್ಲಿ ನೋಡ್ತಾ ಇರ್ಬೋದು ವಯರ್ ಮೇಲೆ ಈ ರೀತಿಯಾಗಿ ಇಟ್ಟಿದ್ದೀನಿ. ಎರಡು ಕಡೆ ಬ್ಯಾಲೆನ್ಸ್ ಆಗಿ ಇರೋದ್ರಿಂದ ನೀಟಾಗೂ ಇರುತ್ತೆ, ಬೇಗನೂ ಒಣಗುತ್ತೆ. ನೀವು ಇದನ್ನು ಬೇಕಂದರೆ ಉಲ್ಟಾ ಕೂಡ ಹಾಕ್ಬೋದು. ಇನ್ನು ಈ ಬ್ಯಾಗ್ಸ್ ಎಲ್ಲ ಕೂಡ ನಾನು ರೀಸೆಂಟಾಗಿ ಆರ್ಡ್ರ್ ಮಾಡಿದ್ದೆ, ಅದೆಲ್ಲ ಕೂಡ ಮನೆಗೆ ರಿಸೀವ್ ಆಗಿತ್ತು. ಅದೆಲ್ಲದನ್ನು ಕೂಡ ಒಂದ್ಸರಿ ನಾರ್ಮಲ್ ವಾಟರಿಂದ ವಾಶ್ ಮಾಡಿಬಿಟ್ಟು ಈ ರೀತಿ ಒಣಗಾಕಿದ್ದೀನಿ. ಇದರಲ್ಲಿ ನಾನು ರೇಷ್ಮೆ ಸೀರೆಗಳನ್ನ ಆರ್ಗನೈಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಸಂಬಂಧಪಟ್ಟಿರುವಂಥ ಕ್ಲಿಪ್ಪಿಂಗ್ಸ್ನ ಕೂಡ ಇದೇ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ನೀವೇನಾದರೂ ಈ ರೀತಿ ಚಾಪೆಗಳನ್ನ ತೊಗೊಳ್ಳೋದಾದರೆ ಯೂಸ್ ಮಾಡೋದಕ್ಕಿಂತ ಮುಂಚೆ ಒಂದ್ಸರಿ ಕತ್ತರಿಸ್ಬಿಡಿ. ಯಾಕೆ ಅಂತ ಅಂದ್ಕೊಂಡಿದ್ದೀರಾ, ಈ ಒಂದು ಚಾಪೆಗಳು ಮ್ಯಾನ್ಮೇಡ್ ಆಗಿರೋದ್ರಿಂದ ಈ ರೀತಿ ಹೆಡ್ಜಸಲ್ಲಿ ಒಂದೊಂದು ರೀತಿ ಕಡ್ಡಿ ಎಲ್ಲ ಬರ್ತಿರುತ್ತೆ, ಸೈಡಲ್ಲಿ ದಾರ ಎಲ್ಲ ಕೂಡ ಬಿಟ್ಕೊಂಡಿರುತ್ತೆ. ಇದನ್ನು ನಾವು ವಾಶ್ ಮಾಡಿ ಈ ರೀತಿ ಕಟ್ ಮಾಡಿದ್ರೆ ಡೈರೆಕ್ಟಾಗಿ ಯೂಸ್ ಮಾಡೋದಾದರೆ ನಾವು ಕೂತ್ಕೊಳ್ಬೇಕಾದ್ರೆ ಕೈಗೆ ಏನಾದರೂ ತಾಕ್ತು ಅಂದರೆ ಇಮ್ಮಿಡಿಯೇಟಾಗಿ ಆ ಒಂದು ಕಡ್ಡಿನ ತೆಗಿತೀವಿ. ಒಂದು ಕಡ್ಡಿನ ಎಳೆಯೋದ್ರಿಂದ ಅದ್ರ ಪಕ್ಕದಲ್ಲಿರುವಂಥ ಇನ್ನೊಂದು ಕಡ್ಡಿ ಎಲ್ಲ ಕೂಡ ಬಿಟ್ಕೊಳ್ಳೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ನೀವು ಈ ರೀತಿ ಚಾಪೆಗಳನ್ನ ತೊಗೊಂಡಾಗ ವಾಶ್ ಮಾಡಿಬಿಟ್ಟು ಒಂದು ಸರಿ ಈ ರೀತಿ ಸೈಡಲ್ಲೆಲ್ಲ ಏನು ಕಡ್ಡಿಗಳೆಲ್ಲ ಬಂದಿರುತ್ತೆ ಎಕ್ಸ್ಟ್ರಾಸು ಅದನ್ನೆಲ್ಲ ಕೂಡ ಒಂದು ಸಿಸರ್ನ ತೊಗೊಂಡು ಈ ರೀತಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ರೀತಿ ಮಾಡೋದ್ರಿಂದ ನಾವು ಇದ್ರ ಮೇಲೆ ಕೂತ್ಕೊಂಡಾಗ ನಮ್ಮ ಕೈಗೆ ಏನು ತಾಗ್ದಿರ ಕೂಡ ಇರುತ್ತೆ, ಒಂದು ಕಡ್ಡಿಯಿಂದ ಇನ್ನೊಂದು ಕಡ್ಡಿ ಬಿಚ್ಚೋಗ್ದಿರ ಕೂಡ ಇರುತ್ತೆ. ಈ ರೀತಿ ನಾನು ಎರಡು ಚಾಪೆಗಳ ಮೇಲಿರುವಂಥ ಎಕ್ಸ್ಟ್ರಾ ದಾರಗಳು ಇರ್ಬೋದು, ಕಡ್ಡಿ ಎಲ್ಲ ಏನಿದೆ ಅದೆಲ್ಲದನ್ನು ಕೂಡ ಇದೇ ಥರನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ.
ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲೇ ಹೋಮ್ ಮೇಡ್ ಕಂಡೀಷ್ನರ್ನ ಮಾಡ್ಕೊಂಡಿದ್ದೆ, ದಾಸವಾಳದ ಹೂಗಳನ್ನ ಉಪಯೋಗಿಸ್ಕೊಂಡು ಅದನ್ನು ಕೂಡ ಬಾಟಲಲ್ಲಿ ಹಾಕಿ ನೀಟಾಗಿ ಜೋಡಿಸ್ಕೊಳ್ಳೋಣ ಅನ್ನೋದ್ರಿಂದ ಬಾಟಲ್ಸ್ಗೆ ಸೇರಿಸಿ ಇಟ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಪರ್ಫೆಕ್ಟಾಗಿ ಬಂದಿದೆ. ಯೂಶ್ವಲಿ ಶಾಂಪೂ ಆದಮೇಲೆ ಕಂಡೀಷ್ನರ್ನ ಅಪ್ಲೈ ಮಾಡ್ತೀವಲ್ವ ಕೂದಲಿಗೆ, ಅದೇ ಥರನೇ ಈ ಒಂದು ಕಂಡೀಷ್ನರ್ನ ಕೂಡ ಅಪ್ಲೈ ಮಾಡ್ಬೋದು. ಬಟ್ ಇದು ಯಾವುದೇ ರೀತಿ ಕೆಮಿಕಲ್ಸ್ ಇಲ್ದಿರ ಮನೆಯಲ್ಲೇ ದಾಸವಾಳದ ಹೂಗಳಿಂದ ಮಾಡಿರೋ ಅಂಥದ್ದು. ಇದನ್ನು ನಾನು ಬಾಟಲಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಆಗಲೇ ತೋರಿಸ್ದೆ ಅಲ್ವಾ ನಾನು ಕೆಲವೊಂದು ಬ್ಯಾಗ್ಸ್ನ ಆರ್ಡರ್ ಮಾಡಿದ್ದೆ ಅಂತ, ಅದೆಲ್ಲದನ್ನು ಕೂಡ ವಾಶ್ ಮಾಡಿ ಒಣಗಾಕಿದ್ದೆ. ಈಗ ಆ ಬ್ಯಾಗ್ಸ್ನೆಲ್ಲ ಉಪಯೋಗಿಸ್ಕೊಂಡು ಯಾವ ರೀತಿ ನಾನು ಬಟ್ಟೆಗಳನ್ನೆಲ್ಲ ಆರ್ಗನೈಸ್ ಮಾಡ್ಕೊಳ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಸ್ವಲ್ಪ ಸ್ಟ್ರಾಂಗ್ ಆಗಿರೋಂಥ ಬ್ಯಾಗು. ಇನ್ನು ಎಡ್ಜಸ್ಸಲ್ಲಿ ಕೂಡ ಈ ರೀತಿ ಕಂಬಿ ಕೊಟ್ಟಿರೋದ್ರಿಂದ ಎಡ್ಜಸ್ಸಲ್ಲಿ ಆ ಒಂದು ಕಂಬಿಗಳನ್ನ ಈ ರೀತಿ ಫಿಕ್ಸ್ ಮಾಡ್ಕೊಳ್ಳೋದ್ರಿಂದ ಬಾಕ್ಸು ತುಂಬ ಸ್ಟ್ರಾಂಗ್ ಆಗಿ ಇರುತ್ತೆ. ಯೂಶ್ವಲಿ ಕಾರ್ಡ್ಬೋರ್ಡ್ ಬಾಕ್ಸ್ ಎಲ್ಲ ಸ್ಟ್ರಾಂಗ್ ಇರುತ್ತೆ ಅಲ್ವಾ, ಅದಕ್ಕಿಂತ ತುಂಬಾ ಸ್ಟ್ರಾಂಗ್ ಇರುತ್ತೆ. ಇದರಲ್ಲಿ ಈಸಿಯಾಗಿ ನಾವು ಒಂದು 10ರಿಂದ 15 ಸೀರೆಗಳನ್ನ ಆರ್ಗನೈಸ್ ಮಾಡ್ಕೊಳ್ಬೋದು. ಕೊನೆಗೆ ಈ ಒಂದು ಬಾಕ್ಸ್ ಯಾವ ರೀತಿ ಕಾಣಿಸ್ತಿದೆ ಅನ್ನೋದಾದರೆ ಸೀರೆಗಳಿಗೂ ಕೂಡ ಮನೆ ಬಂತು ಅನ್ನೋ ರೀತಿಯಲ್ಲೇ ಇದೆ. 2 ಕಡೆ ಓಪನಿಂಗ್ ಅನ್ನೋದು ಕೊಟ್ಟಿರ್ತಾರೆ. ಒಂದು ಕಡೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಇನ್ನೊಂದು ಕಡೆ ನಾರ್ಮಲ್ ಆಗಿ ಕ್ಲಾತ್ ಕೊಟ್ಟಿರ್ತಾರೆ. ಯಾವ್ಯಾವ ಸ್ಯಾರಿ ಇದೆ ಅನ್ನೋದು ಆ ಒಂದು ಟ್ರಾನ್ಸ್ಪರೆಂಟ್ ಕವರ್ ಇದೆ ಅಲ್ವಾ, ಅಲ್ಲೂ ಕೂಡ ನೋಡ್ಕೊಳ್ಬೋದು. ಇದನ್ನು ಬೇಡ ಅಂದಾಗ ಈ ರೀತಿ ಈ ಕಂಬಿಗಳನ್ನ ಜಸ್ಟ್ ಮೇಲಕ್ಕೆ ಮೂವ್ ಮಾಡಿಕೊಂಡು ಫೋಲ್ಡ್ ಮಾಡಿ ಕೂಡ ಒಂದು ಕಡೆ ಇಟ್ಕೊಳ್ಬೋದು. ಈಗ ಈ ಒಂದು ಬ್ಯಾಗಲ್ಲಿ ನಾನು ಯಾವ ರೀತಿ ಸ್ಯಾರೀಸ್ನ ಆರ್ಗನೈಸ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ, ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನೂ ಒಂದು 3 ಸ್ಯಾರಿ ಕವರ್ಸ್ನ ಆರ್ಡರ್ ಮಾಡಿದ್ದೆ, ಅದನ್ನು ಕೂಡ ತೋರಿಸ್ಬಿಡ್ತೀನಿ. ಇಲ್ಲಿ ನೋಡ್ತಿದ್ದೀರಲ್ವಾ, ಈ ರೀತಿಯಾಗಿದೆ. ಇದು ಕೂಡ ಅಷ್ಟೇ, ಒಂದು ಕಡೆ ಟ್ರಾನ್ಸ್ಪರೆಂಟ್ ಇರುತ್ತೆ, ಟಾಪಲ್ಲಿ ಓಪನಿಂಗ್ ಇರುತ್ತೆ. ಬಟ್ ಇದು ಅಷ್ಟೊಂದು ಸ್ಟ್ರಾಂಗ್ ಆಗಿರಲ್ಲ. ನಾರ್ಮಲ್ ಆಗಿ ಸ್ಯಾರೀಸ್ ಎಲ್ಲ ಕೂಡ ಇಟ್ಬಿಟ್ಟು ಆರ್ಗನೈಸ್ ಮಾಡ್ಕೊಳ್ಬೋದು. ನಿಮ್ಗೇನಾದರೂ ಸ್ಟ್ರಾಂಗ್ ಆಗಿರೋವಂಥದ್ದು ಬೇಕು ಅನ್ನೋದಾದರೆ ಫಸ್ಟಿಗೆ ತೋರಿಸ್ತೆ ಅಲ್ವಾ, ಆ ರೀತಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಈ ರೀತಿ ಸ್ಯಾರಿ ಕವರ್ಸ್ನ ಕೂಡ ನಾನು 3 ಆರ್ಡರ್ ಮಾಡಿದ್ದೆ, ಇಲ್ಲಿ ನೋಡ್ತಾ ಇರ್ಬೋದು. ಇದಕ್ಕಿಂತ ಮುಂಚೆ ಕೂಡ ಬಿಫೋರ್ ಲಾಸ್ಟ್ ಇಯರ್ ಕೂಡ ನಾನು ಕಬೋರ್ಡಲ್ಲಿ ಬಟ್ಟೆಗಳನ್ನ ಆರ್ಗನೈಸ್ ಮಾಡೋದಕ್ಕೋಸ್ಕರ ಕೆಲವೊಂದು ಶೆಲ್ಫ್ ಇರ್ಬೋದು ಮತ್ತು ಶರ್ಟ್ಸ್ ಎಲ್ಲ ಇಡೋದಕ್ಕೋಸ್ಕರ ಈ ರೀತಿದೆಲ್ಲ ಕೂಡ ಆರ್ಡರ್ ಮಾಡ್ಕೊಂಡಿದ್ದೆ. ಎಲ್ಲದನ್ನ ಒಂದೇ ಸರಿ ತೊಗೊಳಕ್ಕಾಗಲ್ಲ ಅಂದಾಗ ಈ ರೀತಿ ಆಗಾಗ ನಾವು ಒಂದೊಂದನ್ನು ತೊಗೊಳೋದ್ರಿಂದ ಎಲ್ಲದನ್ನ ಕೂಡ ಒಂದು ಕಡೆ ಹೊಂದಿಸ್ಕೊಳ್ಬೋದು. ಇದಕ್ಕೆ ಸಂಬಂಧಪಟ್ಟಿರುವಂಥ ಲಿಂಕ್ಸ್ ಬೇಕಂದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಆದಷ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ನಾವು ಅಟ್ ಪ್ರೆಸೆಂಟ್ ಏನು ಆರ್ಡರ್ ಮಾಡಿದ್ದೀವಿ ಸ್ಯಾರಿ ಬ್ಯಾಗ್ಸ್ ಅಥವಾ ಸ್ಯಾರಿ ಕವರ್ಸ್, ಅದರಲ್ಲಿ ಯಾವ್ಯಾವ ರೀತಿ ಸೀರೆಗಳನ್ನ ನಾನು ಆರ್ಗನೈಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಸ್ವಲ್ಪ ಹೆವಿಯಾಗಿ ಕಾಸ್ಟ್ಲಿ ಆಗಿರುವಂಥ ರೇಷ್ಮೆ ಸೀರೆಗಳನ್ನೆಲ್ಲ ಕೂಡ ನಾವು ಆದಷ್ಟು ಸೇಫಾಗಿ ಇಟ್ಕೊಳ್ಬೇಕಾಗುತ್ತೆ ಅಲ್ವಾ. ಇಲ್ಲಿ ನಾನು ಸ್ವಲ್ಪ ಕಾಸ್ಟ್ಲಿ ಇರುವಂಥ ರೇಷ್ಮೆ ಸೀರೆಗಳನ್ನ ಇಲ್ಲಿ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ನಾನು ರೇಷ್ಮೆ ಸೀರೆಗಳನ್ನ ಒಂದು ಸಾರಿ ವೇರ್ ಮಾಡಿದ್ದಾದಮೇಲೆ ಇಮ್ಮಿಡಿಯೇಟಾಗಿ ನೀರಲ್ಲಿ ವಾಶ್ ಮಾಡ್ತೀನಿ. ವಾಶ್ ಮಾಡಿರೋವಂಥ ಸೀರೆಗಳನ್ನ ಐರನ್ ಮಾಡಿದ್ಮೇಲೆ ಕೆಲವೊಂದು ಸಾರಿ ಐರನ್ ಸರಿಯಾಗಿ ಕೂರಲ್ಲ ಅಲ್ವಾ, ಸೊ ಅದಕ್ಕೋಸ್ಕರ ನಾನು ಆದಷ್ಟು ಅಂಥ ಸೀರೆಗಳನ್ನ ತಳಭಾಗದಲ್ಲಿ ಇಡ್ತೀನಿ. ಈ ರೀತಿ ಇಡೋದ್ರಿಂದ ಬೇರೆ ಸೀರೆಗಳ ತೂಕ ಅನ್ನೋದು ಆ ಒಂದು ಸೀರೆ ಮೇಲೆ ಬೀಳೋದ್ರಿಂದ ಐರನ್ ಕೂಡ ನೀಟಾಗಿ ಕೂರುತ್ತೆ. ಮತ್ತು ನಾವು ಯೂಸ್ ಮಾಡಿರುವಂಥ ಸೀರೆಗಳನ್ನೇ ಪದೇ ಪದೇ ಯೂಸ್ ಮಾಡ್ದಿರಾ ಮೇಲೆ ಇರುವಂಥ ಸೀರೆಗಳನ್ನೆಲ್ಲ ಕೂಡ ಯೂಸ್ ಮಾಡದೇ ಇರೋ ಕಾರಣ ನೆಕ್ಸ್ಟ್ ಟೈಮ್ ಯೂಸ್ ಮಾಡಬೇಕಾದ್ರೆ ಆ ಒಂದು ಸೀರೆಗಳನ್ನ ತೊಗೊಂಡು ವೇರ್ ಮಾಡ್ಕೊಳ್ಬೋದು. ನೋಡ್ತಾ ಇದ್ದೀರಲ್ವಾ, 1 by 1 ಈ ರೀತಿಯಾಗಿ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೇಷ್ಮೆ ಸೀರೆಗಳನ್ನ ಕೂಡ ಒಂದು ಜನ್ರೇಷನ್ ಟು ಇನ್ನೊಂದು ಜನ್ರೇಷನ್ ಯೂಸ್ ಮಾಡಬೇಕು ಅನ್ನೋದಾದರೆ ಆದಷ್ಟು ಕೇರ್ಫುಲ್ಲಾಗಿ ಮೇಂಟೈನ್ ಮಾಡ್ಕೊಳ್ಬೇಕಾಗತ್ತೆ. ಈ ಒಂದು ಸೀರೆಗಳನ್ನ ಆಗಾಗ ಒಣಗಾಕೋ ಅಂಥದ್ದಿರ್ಬೋದು, ಫೋಲ್ಡಿಂಗ್ಸ್ ಚೇಂಜ್ ಮಾಡೋ ಅಂಥದ್ದಿರ್ಬೋದು, ವಾಶ್ ಮಾಡ್ಕೊಳ್ಳೋ ಅಂಥದ್ದಿರ್ಬೋದು, ಕರೆಕ್ಟಾಗಿ ಮೇಂಟೈನ್ ಮಾಡೋದಾದರೆ ಜನ್ರೇಷನ್ ಟು ಜನ್ರೇಷನ್ ಈ ಒಂದು ಸೀರೆಗಳು ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಈ ಬಾಕ್ಸಲ್ಲಿ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಸೈಡ್ಸಲ್ಲೆಲ್ಲ ಕೂಡ ತೋರಿಸ್ತಾ ಇದ್ದೀನಿ. ಖಾಲಿ ಇರೋ ಕಾರಣ ಎಲ್ಲೂ ಕೂಡ ಈ ಒಂದು ಕ್ಲಾತ್ ಎಲ್ಲ ಏನಿದೆ ಅಂದರೆ ಸ್ಯಾರಿ ಬಾಕ್ಸ್ ಏನಿದೆ ಅದು ಸೀರೆಗಳಿಗೆ ಅಂಟದಿರ ಇರುತ್ತೆ. ಈ ರೀತಿ ನಾವು ಜಿಪ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಕಡೆ ಇಟ್ಕೊಳ್ಬೋದು. ಇದರಲ್ಲಿ ಯಾವ್ಯಾವ ಸೀರೆ ಇದೆ ಅನ್ನೋದು ನಮಗೆ ನೀಟಾಗಿ ಗೊತ್ತಾಗೋದಕ್ಕೋಸ್ಕರ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಈ ಒಂದು ಕವರಲ್ಲಿ ಯಾವ್ಯಾವ ಸೀರೆ ಇದೆ ಅನ್ನೋದು ನೀಟಾಗಿ ಗೊತ್ತಾಗುತ್ತೆ. ನೆಕ್ಸ್ಟು ಉಳಿದಿರೋದ್ರಲ್ಲೂ ಕೂಡ ನಾನು ಅದೇ ಥರ ಸ್ಯಾರಿಗಳನ್ನ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದೊಂದರಲ್ಲಿ ಒಂದೊಂದು ರೀತಿಯಾಗಿರುವಂಥ ಸ್ಯಾರೀಸ್ನ ಜೋಡಿಸ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಕೆಲವೊಬ್ರು ಕಮೆಂಟ್ ಮಾಡ್ತಾ ಇರ್ತಾರೆ, ಕಬೋರ್ಡ್ಸ್ ಇಲ್ಲದೆ ಇರೋರು ಬಟ್ಟೆಗಳನ್ನ ಯಾವ ರೀತಿ ಜೋಡಿಸ್ಕೊಳ್ಬೇಕು ಶೆಲ್ಫ್ಸಲ್ಲೆಲ್ಲಾನು ಅಂತ. ಕಬೋರ್ಡ್ಸ್ ಫೆಸಿಲಿಟಿ ಎಲ್ಲ ಇಲ್ಲ ಅಂತ ಅಂದವರು ಈ ರೀತಿ ನೀವು ಸ್ಯಾರಿ ಕವರ್ಸ್ನ ತೊಗೊಂಡು ಇದರಲ್ಲಿ ಬಟ್ಟೆಗಳನ್ನ ನೀಟಾಗಿ ಜೋಡಿಸಿ ಇಟ್ಕೊಳ್ಬೋದು. ಧೂಳು ಕೂಡ ಒಂದು ಬಟ್ಟೆಯಿಂದ ಇನ್ನೊಂದು ಬಟ್ಟೆಗೆ ಟ್ರಾನ್ಸ್ಫರ್ ಆಗದಿರ ಕೂಡ ಇರುತ್ತೆ. ಅಂದರೆ ಇದರಲ್ಲಿ ಬಟ್ಟೆಗಳನ್ನ ಇಡೋದ್ರಿಂದ ಧೂಳು ಆಗದಿರ ಇರುತ್ತೆ. ಓಪನ್ ಕಬೋರ್ಡ್ಸ್ ಇರೋವಂಥವ್ರು ಡೈರೆಕ್ಟಾಗಿ ಬಟ್ಟೆಗಳನ್ನ ಇಟ್ಟರೆ ರೇಷ್ಮೆ ಸೀರೆಗಳ ಮೇಲೆಲ್ಲ ಕೂಡ ಧೂಳು ಬೀಳೋದ್ರಿಂದ ಬೇಗ ಹಾಳಾಗೋ ಚಾನ್ಸ್ ಇರುತ್ತೆ, ಹುಳ ಎಲ್ಲ ಕೂಡ ಬರೋ ಚಾನ್ಸ್ ಇರುತ್ತೆ.
ಅದ್ರ ಬದಲಾಗಿ ಈ ರೀತಿ ಸ್ಯಾರಿ ಕವರ್ಸಲ್ಲೆಲ್ಲ ಕೂಡ ನೀವು ನೀಟಾಗಿ ಜೋಡಿಸಿ ಇಡೋದ್ರಿಂದ ನೋಡೋಕ್ಕೂ ನೀಟಾಗಿ ಕಾಣಿಸುತ್ತೆ, ಧೂಳು ಕೂಡ ಆಗದಿರ ಇರುತ್ತೆ. ಇದೇ ಥರನೇ ಕಾಟನ್ ಸ್ಯಾರೀಸ್ ಇರ್ಬೋದು, ಫ್ಯಾನ್ಸಿ ಸ್ಯಾರೀಸ್ ಇರ್ಬೋದು, ಎಲ್ಲದನ್ನ ಕೂಡ ಸೆಗ್ರಿಗೇಟ್ ಮಾಡಿಕೊಂಡು ಸಪ್ರೇಟಾಗಿ ಕೂಡ ಈ ರೀತಿಯಾಗಿ ಆರ್ಗನೈಸ್ ಮಾಡ್ಕೊಳ್ಬೋದು. ಎಲ್ಲದನ್ನ ಜೋಡಿಸಿದಾದ್ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಮೇ ಬಿ ನಿಮಗೆ ಯಾರಿಗಾದ್ರೂ ಯೂಸ್ ಆಗುತ್ತೆ ಅನ್ನೋದ್ರಿಂದ ಶೇರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಡ್ರೆಸ್ಸಿಂಗ್ ಯೂನಿಟ್ ಆರ್ಗನೈಸೇಷನ್ನು. ಈ ಒಂದು ಡ್ರೆಸ್ಸಿಂಗ್ ಯೂನಿಟ್ನ ನಾನು ಯಾವ ರೀತಿ ಕ್ಲೀನ್ ಮಾಡ್ತೀನಿ ಎಲ್ಲದನ್ನ ಡೀಟೇಲಾಗಿ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಮಿಸ್ಟೇಕ್ ಆಗಿ ಈ ಒಂದು ಟ್ರೈಪಾಡ್ ಏನಿದೆ ಅದು ಕಟ್ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ನಾನು ಯಾವ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಎಲ್ಲೂ ಕೂಡ ನಿಮಗೆ ಕ್ಲೀನಿಂಗ್ ಅನ್ನೋದು ಕಾಣಿಸಲ್ಲ, ಓನ್ಲಿ ಆರ್ಗನೈಸೇಷನ್ ಮಾತ್ರನೇ ಕಾಣಿಸುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮಿರರ್ ಹತ್ರ 2 ಡ್ರಾ ಕೊಟ್ಟಿದ್ದಾರೆ. ಅದನ್ನು ನಾನು ವಿಡಿಯೋದಲ್ಲಿ ತೋರಿಸ್ದಂಗೆ ಜೋಡಿಸ್ಕೊಂಡಿದ್ದೀನಿ. ಅದೆಲ್ಲದೆ ಕೂಡ ಬಳೆಗಳಿರ್ಬೋದು, ಕೆಲವೊಂದು ಜ್ಯುವೆಲರೀಸು ಎಲ್ಲದನ್ನ ಕೂಡ ನೀಟಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಆರ್ಗನೈಸ್ ಮಾಡಬೇಕಾದ್ರೆ ನಾನು ಯಾವ ರೀತಿ ಟಿಪ್ಸ್ನ ಫಾಲೋ ಮಾಡಿದ್ದೀನಿ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತಾ ಹೋಗ್ತೀನಿ. ಫಸ್ಟಿಗೆ ಒಂದು ಬಾಕ್ಸ್ನ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಇದು ಒಂದು 10 ಇಯರ್ಸ್ ಬಿಫೋರ್ ಬಾಕ್ಸು. ಮದುವೆ ಟೈಮಲ್ಲಿ ಹುಡುಗನ ಮನೆ ಕಡೆಯಿಂದ ಕೆಲವೊಂದು ಮೇಕಪ್ ಐಟಮ್ಸ್ ಎಲ್ಲ ಕೊಡ್ತಾರಲ್ವಾ, ಅದೆಲ್ಲ ಹಾಕಿ ಕೊಟ್ಟಿರುವಂಥ ಬಾಕ್ಸು. ಇದರಲ್ಲಿ ನಾನು ಮಕ್ಕಳ ಫ್ಯಾನ್ಸಿ ಡ್ರೆಸ್ಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ವಸ್ತುಗಳನ್ನೆಲ್ಲ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಬಾಕ್ಸ್ನ ತೊಗೊಂಡಿದ್ದೀನಿ. ಸ್ವೀಟ್ಸ್ ಇರ್ಬೋದು ಅಥವಾ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಬರಬೇಕಾದ್ರೆ ಸಿಕ್ಕಿರುವಂಥ ಬಾಕ್ಸು. ಅದರಲ್ಲಿ ನಾನು ಈ ರೀತಿ ಜಡೆ ಏನಿರುತ್ತೆ ಅದನ್ನು ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಈ ಒಂದು ಜಡೆಗಳನ್ನ ಕೂಡ ಅಷ್ಟೇ ಆಲ್ಮೋಸ್ಟ್ ನಾನು 8 ಇಯರ್ಸಿಂದ ಇದೇ ಥರನೇ ಜೋಡಿಸ್ಕೊಳ್ತಾ ಇದ್ದೀನಿ. ಅದ್ರ ಮೇಲಿರುವಂಥ ಕಲ್ಲೆಲ್ಲ ಏನಿರುತ್ತೆ ಅದು ಶೈನಿಂಗ್ ಹೋಗ್ದಿರ ಇರುತ್ತೆ. ಯೂಶ್ವಲಿ ತರಕಾರಿ ಎಲ್ಲ ತೊಗೊಂಡು ಬಂದಾಗ ಪೇಪರ್ ಕವರ್ ಸಿಗುತ್ತೆ ಅಲ್ವಾ, ಅದರಲ್ಲಿ ನಾನು ಈ ಒಂದು ಜಡೆಗಳನ್ನ ಹಾಕ್ಬಿಟ್ಟು ಈ ಒಂದು ಬಾಕ್ಸಲ್ಲಿ ಈ ರೀತಿಯಾಗಿ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಜಡೆಗಳೆಲ್ಲ ಇತ್ತು ಅಂದರೆ ಅದಕ್ಕೆ ಬೇಕಾಗಿರುವಂಥ ಯು ಪಿನ್ಸು, ಟಿಕ್ ಪಿನ್ಸು, ಆಮೇಲೆ ನಾರ್ಮಲ್ ಆಗಿರುವಂಥ ಸೇಫ್ಟಿ ಪಿನ್ಸು ಅದೆಲ್ಲ ಬೇಕಾಗುತ್ತೆ ಅಲ್ವಾ. ಆ ಪಿನ್ಸ್ನೆಲ್ಲ ಕೂಡ ನಾನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಈ ಒಂದು ಟಾಯ್ ಬಾಕ್ಸಲ್ಲಿ ಕೂಡ ನಾನು ಕೆಲವೊಂದು ಹೊಸದಾಗಿರುವಂತಹ ಕ್ಲಿಪ್ಸ್ ಇರ್ಬೋದು, ಸುಜಾತ ಪಿನ್ಸ್ ಇರ್ಬೋದು, ರಿಬ್ಬನ್ಸ್ ಎಲ್ಲದನ್ನು ಕೂಡ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಒಂದು ಬ್ಯಾಗ್ನ ತೊಗೊಂಡಿದ್ದೀನಿ. ಇದರಲ್ಲಿ ಬ್ಲೌಸ್ ಪೀಸಸ್ ಎಲ್ಲ ಏನಿರುತ್ತೆ ಅದನ್ನು ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಈ ರೀತಿಯಾಗಿ ಇಟ್ಕೊಳ್ತಾ ಇದ್ದೀನಿ. ಇನ್ನು ಸಡನ್ನಾಗಿ ಯಾರಿಗಾದ್ರೂ ಕೊಡಬೇಕು ಅಂದರೆ ಬ್ಯಾಗ್ ಕೂಡ ಬೇಕಾಗುತ್ತೆ ಅಲ್ವಾ. ಮೇಲೇ ಒಂದು ನಾರ್ಮಲಾಗಿ ಕ್ಲಾತ್ ಬ್ಯಾಗ್ ಬರುತ್ತೆ ಅಲ್ವಾ, ಅದು ಕೂಡ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಅದೇ ಶೆಲ್ಫಲ್ಲೇ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಕಮಿಂಗ್ ಟು ಜ್ಯುವೆಲರಿ. 1 ಗ್ರಾಮ್ ಜ್ಯುವೆಲರಿ ಇರ್ಬೋದು ಅಥವಾ ಗೋಲ್ಡ್ ಜ್ಯುವೆಲರಿ ಇರ್ಬೋದು, ಕರೆಕ್ಟಾಗಿ ನಾವು ಮೇಂಟೈನ್ ಮಾಡೋದಾದರೆ ಅದರ ಶೈನಿಂಗು, ಹೊಳಪು ನೀಟಾಗಿರುತ್ತೆ. ಗೋಲ್ಡ್ ಜ್ಯುವೆಲರಿ ತುಂಬ ಕಾಸ್ಟ್ಲಿ ಆಗಿರೋ ಕಾರಣ ನಾವು ಹಾಕ್ಕೊಳ್ಬೇಕು ಅಂತ ಅಂದ್ಕೊಂಡಿರುವಂಥ ಪ್ಯಾಟ್ರನಲ್ಲಿ ಆರ್ಟಿಫಿಷಿಯಲ್ ಜ್ಯುವೆಲರಿನ ಕೂಡ ಯೂಸ್ ಮಾಡ್ತಿರ್ತೀವಿ. ಬಟ್ ಅದರ ಶೈನಿಂಗ್ ಹೋಗ್ದಿರ ನೀಟಾಗಿ ತುಂಬ ವರ್ಷಗಳ ಕಾಲ ಬಾಳಿಕೆ ಬರಬೇಕು ಅನ್ನೋದಾದರೆ ಈ ರೀತಿಯಾಗಿ ಇಟ್ಕೊಳ್ಳಿ. ಜ್ಯುವೆಲರಿ ಹಾಕುವಂಥ ಪ್ರತಿ ಬಾಕ್ಸಲ್ಲೂ ಕೂಡ ಕಾಟನ್ನ ಹಾಕ್ಬಿಟ್ಟು ಅದ್ರ ಮೇಲೆ ಈ ರೀತಿ ಜ್ಯುವೆಲರೀಸ್ನ ಇಟ್ಕೊಳ್ಳೋದ್ರಿಂದ ಅದ್ರ ಮೇಲಿರುವಂಥ ಶೈನಿಂಗು, ಕೋಟಿಂಗು ಹೋಗ್ದಿರ ಇರುತ್ತೆ. ಈ ಒಂದು ನೀವು ಆರ್ಟಿಫಿಷಿಯಲ್ ಜ್ಯುವೆಲರಿ ಅಲ್ಲದೆ ಗೋಲ್ಡ್ ಜ್ಯುವೆಲರಿ ಕೂಡ ನೀವು ಯೂಸ್ ಮಾಡ್ತಿದ್ದೀರಾ ಅನ್ನೋದಾದರೆ ಅವ್ರು ಕೊಟ್ಟಿರುವಂಥ ಬಾಕ್ಸಲ್ಲಿ ಹಾಕಿಡ್ದಿರಾ ಈ ರೀತಿ ಬಾಕ್ಸ್ಗಳನ್ನ ತೊಗೊಂಡು ಕಾಟನ್ ಹಾಕ್ಬಿಟ್ಟು ಅದರ ಮೇಲೆ ಜ್ಯುವೆಲರಿನ ಇಡೋದ್ರಿಂದ ಗೋಲ್ಡ್ ಜ್ಯುವೆಲರಿ ಕಲರ್ ಏನಿರುತ್ತೆ ಅದು ಶೈನಿಂಗ್ ಹಾಳಾಗ್ದಿರ ತುಂಬ ವರ್ಷಗಳವರೆಗೂ ಕೂಡ ನಿಮಗೆ ಆ ಒಂದು ಫಿನಿಶಿಂಗ್ ಅನ್ನೋದು ನೀಟಾಗಿರುತ್ತೆ. ಈಗ ಎಲ್ಲದನ್ನ ಕೂಡ 1 by 1 ಈ ರೀತಿಯಾಗಿ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ತೋರಿಸಿರುವಂಥ ಕೆಲವೊಂದು ಜ್ಯುವೆಲರಿ ಇರ್ಬೋದು, ಕೆಲವೊಂದು ಬ್ಯಾಂಗಲ್ಸ್ ಎಲ್ಲ ಕೂಡ ನಾನು ಒಂದು ಇನ್ಸ್ಟಾ ಪೇಜಿಂದ ತೊಗೊಂಡಿದ್ದೀನಿ. ನಿಮಗೇನಾದ್ರು ಬೇಕು ಅನ್ನೋದಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಅವರ ಡೀಟೇಲ್ಸ್ ಅನ್ನೋದು ಪಿನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ 1 by 1 ಎಲ್ಲದನ್ನ ಈ ರೀತಿಯಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಇದೆಲ್ಲದನ್ನ ಒಂದು ಬ್ಯಾಗಲ್ಲಿ ಇಟ್ಕೊಳ್ತಿದ್ದೆ. ಒಂದು ತೆಗಿಬೇಕಂದ್ರೂ ಕೂಡ ಓಲ್ ಬ್ಯಾಗಲ್ಲಿರುವಂಥದ್ದೆಲ್ಲ ಕೂಡ ಮೆಸ್ಸಪ್ ಆಗ್ತಿತ್ತು. ಅದಕ್ಕೋಸ್ಕರ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ನಾ ವಾಚ್ ಬಾಕ್ಸು ಒಂದಕ್ಕೆ ಕೊಟ್ಟಿರುವಂಥದ್ದು, ಅದರಲ್ಲೇ 3 ವಾಚ್ನ ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ. ನೆಕ್ಸ್ಟು ನೀವೇನಾದರೂ ಮಂಗಳೂರು, ಉಡುಪಿ ಕಡೆಯವರಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಉಡುಪಿಗೆ ಹೋದಾಗ ಅಲ್ಲಿ ಬೀಚ್ ಹತ್ರ ಒಂದು ಕಾರ್ನರಲ್ಲಿ ಒಂದು ಅಂಗಡಿ ಇರುತ್ತೆ. ಅಲ್ಲಿ ನ್ಯಾಚುರಲ್ ಆಗಿರುವಂಥ ಪರ್ಲ್ಸ್ ಅಂತ, ಮುತ್ತು ಅಂತ ಹೇಳ್ಬಿಟ್ಟು ಮಾರ್ತಿರ್ತಾರೆ. ಅದು ರಿಯಲಿ ನ್ಯಾಚುರಲ್ಲ ಇಲ್ವಾ ಅನ್ನೋದು ಕಮೆಂಟ್ ಮಾಡಿ. ಈ ಒಂದು ಮುತ್ತುಗಳನ್ನ ಅಲ್ಲೇ ತೊಗೊಂಡು ಬಂದಿರೋ ಅಂಥದ್ದು ನಮ್ಮ ಕಣ್ಣು ಎದುರುಗಡೆ ಸುಟ್ಟುಬಿಟ್ಟು ಅದು ಒಂದು ಪ್ರಾಕ್ಟಿಕಲ್ ಟೆಸ್ಟ್ ಬರುತ್ತೆ ಅಲ್ವಾ, ಅದನ್ನು ಮಾಡಿಸಿ ತೊಗೊಂಡು ಬಂದಿರೋ ಅಂಥದ್ದು. ನೀವೇನಾದ್ರು ಉಡುಪಿಯವರಾದರೆ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಗೊತ್ತು ನಮ್ಮ ಫಾಲೋವರ್ಸು ಉಡುಪಿಯಲ್ಲಿ ಕೂಡ ಇದ್ದಾರೆ ಅಂತ. ನೆಕ್ಸ್ಟು ಬಳೆಗಳನ್ನೆಲ್ಲ ಕೂಡ ಯಾವ ರೀತಿ ಆರ್ಗನೈಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಈಗಾಗಲೇ ನಾನೊಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ.
ಬಳೆಗಳನ್ನ ನಾನು ಜೋಡಿಸ್ಕೊಳ್ಬೇಕಾದ್ರೆ ಕಷ್ಟ ಆಗುತ್ತೆ ಅನ್ನೋದ್ರಿಂದ ಒಂದು ಆರ್ಗನೈಸರ್ನ ಬೈ ಮಾಡಿದ್ದೆ ಅಂತ. ಆ ಒಂದು ಆರ್ಗನೈಸರ್ ಬಂದು ಇದೆ, ಬಟ್ ಇದು ಉದ್ದುದ್ದಕ್ಕಿದೆ ಅಲ್ವಾ, ಅಡ್ಡಡ್ಡವಾಗಿ ಇಟ್ಕೊಂಡಿದ್ದೀನಿ. ಹೆಣ್ಮಕ್ಳು ಅಂದ್ಕೊಳ್ಬೇಕೇ ಹೊರತು ತಲೆ ಕೆಳಗಡೆ ಮಾಡಿ ಆದರೂ ಕೂಡ ಸಾಧಿಸ್ಬೋದು ಅಂತ ಹೇಳ್ತಿರ್ತಾರಲ್ವ, ಅದಂತೂ ನಿಜ. ಬಟ್ ಈ ಒಂದು ಸ್ಟ್ಯಾಂಡು 2 ಕಡೆ ಕೂಡ ಬಳೆಗಳನ್ನ ಹಾಕ್ಕೊಳ್ಬೋದು. ಇದನ್ನು ನಾನು ಉಲ್ಟಾ ಮಾಡಿದ್ದೀನಿ, ಅಂದರೆ ತಳ ಕೆಳಗಡೆ ಮಾಡಿದ್ದೀನಿ. ಯಾವ ರೀತಿ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಜಸ್ಟು ಈ ರೀತಿಯಾಗಿ ಅಷ್ಟೇ. ಯಾಕೆ ಮಾಡಿದ್ದೀನಿ ಅನ್ನೋದು ಕೂಡ ಹೇಳ್ತಾ ಹೋಗ್ತೀನಿ ನೋಡಿ. ಈ ಒಂದು ಸ್ಟ್ಯಾಂಡು ಉದ್ದ ಆಗಿರೋ ಕಾರಣ ಇದಕ್ಕಿಂತ ಮುಂಚೆ ನಾನು ಬೇರೆ ಕಡೆನೇ ಇದನ್ನು ಇಟ್ಕೊಳ್ತಿದ್ದೆ. ಅದಕ್ಕೋಸ್ಕರ ನಾನು ಒಂದು ಶೆಲ್ಫ್ನ ಕೂಡ ತೆಗೆದಿದ್ದೆ. ಯಾವ ರೀತಿ ಅಂತ ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ, ನಮ್ಮ ಹಳೆ ಫಾಲೋವರ್ ಆಗಿದ್ರೆ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ ಈ ಒಂದು ಸ್ಟ್ಯಾಂಡ್ನ ತೊಗೊಂಡಾಗ. ಬಟ್ ಈಗ ನಾನು ಇರೋವಂಥ ಶೆಲ್ಫಲ್ಲೇ ಉದ್ದ ಕಡಿಮೆ ಇದ್ದರೂ ಪರವಾಗಿಲ್ಲ, ಈ ರೀತಿ ನಾನು ಆರಿಜೆಂಟಲ್ ಆಗಿ ಇಟ್ಕೊಂಡಿದ್ದೀನಿ. ಇನ್ನು ಮೇಲೆ ಇನ್ನೂ ಒಂದು ಕೂಡ ಈ ರೀತಿಯಾಗಿ ಇಟ್ಕೊಳ್ಬೋದು ಸ್ಟ್ಯಾಂಡನ್ನ, ಅಂದರೆ ಬಳೆಗಳು ಹಾಕುವಂಥದ್ದನ್ನು. ಸೊ ಆ ಒಂದು ಬಳೆಗಳು ಹಾಕೋಕ್ಕೆ ಕೊಟ್ಟಿರುವಂಥದ್ದನ್ನು ಕೂಡ ಅದೇ ಸ್ಟ್ಯಾಂಡ್ ಕೆಳಗಡೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇದು ಕೂಡ ಒಂದು ಸ್ವೀಟ್ ಬಾಕ್ಸು. ಚಾಕ್ಲೇಟ್ಸ್ ಎಲ್ಲ ತೊಗೊಂಡಾಗ ನಿಮ್ಗೆ ನೆನಪಿದ್ದೇ ಇರುತ್ತೆ. ಇದರಲ್ಲಿ ನಾನು ಮಕ್ಕಳ ಕ್ಲಿಪ್ಸ್ನ ಸಪ್ರೇಟಾಗಿ ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ. ಫ್ಯಾನ್ಸಿ ಡ್ರೆಸ್ ಎಲ್ಲನೂ ಇದ್ದಾಗ, ಅಂದರೆ ಫಂಕ್ಷನ್ ವೇರ್ ಡ್ರೆಸ್ಸಸ್ ಎಲ್ಲನೂ ವೇರ್ ಮಾಡಿದಾಗ ಕರೆಕ್ಟ್ ಮ್ಯಾಚಿಂಗ್ ಈಸಿಯಾಗಿ ತೊಗೊಳ್ಬೋದು ಅನ್ನೋದ್ರಿಂದ. ನೆಕ್ಸ್ಟು ಒಂದು ಪಿಂಕ್ ಕಲರ್ ಬಾಕ್ಸ್ ತೋರಿಸ್ತೀನಿ ನೋಡಿ. ಇದು ಒಂದು ಕೊಟೇಶನ್ ಬಂದಿರುತ್ತೆ, ಅದು ಹ್ಯಾಂಗ್ ಮಾಡೋವಂಥದ್ದು. ಅದನ್ನು ಈ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ತೊಗೊಂಡು ಬಂದಿರೋವಂಥದ್ದು, ಅಂದರೆ ಒಂದು ಗಿಫ್ಟ್ ಪರ್ಪಸ್ ಆಗಿ. ಇದನ್ನ ನಾನು ಈ ರೀತಿಯಾಗಿ ನೆನಪಿಗೋಸ್ಕರ ಇಟ್ಕೊಂಡಿದ್ದೆ. ಬಟ್ ಇದರಲ್ಲಿ ನಾನು ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಕೂಲಿಂಗ್ ಗ್ಲಾಸ್ ಇರ್ಬೋದು, ಗಾಗಲ್ಸ್ ಎಲ್ಲ ಏನು ಹೇಳ್ತೀವಿ ಅದನ್ನು ಜೋಡಿಸ್ಕೊಳ್ತಾ ಇದ್ದೀನಿ. ಇದನ್ನು ಈಗ ಸೈಡ್ಗೆ ಇಟ್ಕೊಳ್ತೀನಿ. ನೆಕ್ಸ್ಟು ಇನ್ನೊಂದು ಬಾಕ್ಸ್ ಏನಿದೆ ಅದರದ್ದೇ ಇನ್ನೊಂದು ಭಾಗ, ಅದರಲ್ಲಿ ನಾನು ಸ್ಟಿಕ್ಕರ್ಸ್ ಇರ್ಬೋದು, ಒಂದು ಪರ್ಸು, ಈ ರೀತಿಯಾಗಿ ಎಲ್ಲ ಅದನ್ನು ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೆ, ಸ್ಟಿಕ್ಕರ್ಸ್ ಎಲ್ಲ ಕೂಡ ಒಂದರಲ್ಲೇ ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಳ್ಬೋದು ಅಂತ. ಸೊ ಈಗ ಈ ಒಂದು ಸ್ಟಿಕ್ಕರ್ಸ್ನೆಲ್ಲ ಕೂಡ ಈ ರೀತಿಯಾಗಿ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಬಾಚಣಿಗೆ, ಈ ಒಂದು ಕಾಂಬೋ ಸೆಟ್ನ ಕೂಡ ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದೆ. ತುಂಬ ಡಿಫ್ರೆಂಟ್ ಆಗಿರುವಂತಹ ತಲೆ ಬಾಚಣಿಗೆಗಳು ಸಿಗುತ್ತೆ. ಎಲ್ಲದನ್ನು ಒಂದೇ ಪೌಚಲ್ಲಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಕೂಡ ಇಟ್ಕೊಳ್ಬೋದು. ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡ್ಬೋದು, ಲಿಂಕ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟು ರಿಬ್ಬನ್ಸು. ಈಗ ಈ ರೀತಿ ಇದನ್ನೆಲ್ಲ ಕೂಡ ತುಂಬ ಯೂಸ್ ಮಾಡ್ತಿದ್ದೀವಲ್ವ. ಇದು ಬಂದು ಬಳೆಗಳು ಹಾಕ್ಕೊಳ್ಳೋ ಅಂತಹ ಸ್ಟ್ಯಾಂಡ್ದು. ಯೂಶ್ವಲಿ ಬೀರು ಎಲ್ಲ ಇರುವಂಥವ್ರಿಗೆ ಗೊತ್ತಿರುತ್ತೆ. ಅದನ್ನು ನಾನು ಬಿಸಾಡಿರೋ ಒಂದು ಕಡೆ ಇಟ್ಕೊಂಡಿದ್ದೆ. ಈಗ ಯೂಸ್ ಮಾಡದೇ ಇರುವಂಥ ಈ ಒಂದು ರಿಬ್ಬನ್ಸ್ನೆಲ್ಲ ಕೂಡ ಈ ರೀತಿಯಾಗಿ ಇಟ್ಬಿಟ್ಟು ಜೋಡಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಮಕ್ಕಳು ಯೂಸ್ ಮಾಡುವಂತಹ ಮಣಿಹಾರಗಳೆಲ್ಲ ಏನಿರುತ್ತೆ ಅದನ್ನು ಇದರಲ್ಲೇ ಹಾಕಿ ಇಟ್ಕೊಂಡಿದ್ದೀನಿ. ಮತ್ತು ಬಟ್ಟೆಗಳಿಗೆ, ಜ್ಯುವೆಲರಿಗೆಲ್ಲ ಅಟ್ಯಾಚ್ ಮಾಡುವಂತಹದ್ದು ಈ ಒಂದು ಸ್ಟ್ರಿಪ್ಸ್ ಇರುತ್ತೆ ಅಲ್ವಾ, ಅದನ್ನು ಈ ರೀತಿಯಾಗಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ, ಬೌಲಲ್ಲಿ. ನೈಲ್ ಪೇಂಟ್ ರಿಮೂವರ್ ಇರ್ಬೋದು, ನೈಲ್ ಪಾಲಿಶು, ಮಿನಿ ಲಿಪ್ಸ್ಟಿಕ್ ಎಲ್ಲ ಏನಿರುತ್ತೆ ಅದನ್ನು ಒಂದು ಫೋನೆಲ್ಲ ತೊಗೊಂಡಾಗ ಬಾಕ್ಸ್ ಬಂದಿರುತ್ತೆ ಅಲ್ವಾ, ಅದರಲ್ಲಿ ಇಟ್ಕೊಂಡಿದ್ದೀನಿ. ಜಸ್ಟ್ ವಿಡಿಯೋ ನೋಡ್ತಾ ಹೋದರೆ ನಿಮಗೆ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಈ ಒಂದು ರಿಬ್ಬನ್ಸ್ ಅಂತೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಯೂಶ್ವಲಿ ಈ ರೀತಿ ವೇಸ್ಟ್ ಬಾಕ್ಸಸ್ಸು, ಸ್ವೀಟ್ ಬಾಕ್ಸಸ್ಸು, ಮೊಬೈಲ್ ಬಾಕ್ಸಸ್ ಎಲ್ಲ ಬಿಸಾಡ್ದಿರ ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ರಿಪೇರ್ ಇರೋವಂಥದ್ದು, ಅಂದರೆ ಇದನ್ನೆಲ್ಲ ಕೂಡ ಗಮ್ಮೆಲ್ಲ ಹಾಕಿ ಅಟ್ಯಾಚ್ ಮಾಡುವಂಥದ್ದೆಲ್ಲ ಏನಿರುತ್ತೆ ಅದನ್ನು ಒಂದು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ. ಐ ಹೋಪ್ ಈ ಒಂದು ವಿಡಿಯೋ ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಕೂಡ ಯಾವುದೋ ಒಂದು ಕಾರಣದಿಂದಲಾದರೂ ಕೂಡ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಅಂದರೆ ನಿಮಗೆ ಯೂಸ್ಫುಲ್ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾಗಿರುವಂಥ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.